ಹೆಲ್ಮೆಟ್ದು ಇಂಟೀರಿಯರ್ ನೋಡಿ ಎಷ್ಟು ರಾಯಲ್ ಆಗಿ ಕೊಟ್ಟಿದ್ದಾನೆ. ಫುಲ್ ಕುಷನ್ ಅಂತೂ ಫುಲ್ ಸಾಫ್ಟ್ ಆಗಿ ಸಕ್ಕತ್ತಾಗಿ ಪ್ರೀಮಿಯಂ ಆಗಿದೆ. ನೆಕ್ಸ್ಟ್ ಬೆಳಗ್ಗೆ ಗಾಡಿ ಸ್ಟಾರ್ಟ್ ಮಾಡಿದೆ, ಗಾಡಿ ಸೆಲ್ಫ್ ಹೊಡೆದ್ರೆ ಗಾಡಿ ಈ ಥರ ಆಫ್ ಆಗ್ತಾ ಇತ್ತು. ಏನಾಗಿದೆ ಅಂತ ಕೀ ತಗೊಂಡು ಸೀಟ್ ತೆಗೆದು ನೆಕ್ಸ್ಟ್ ನಾನು ಎರಡು ಬ್ಯಾಟ್ರಿದು ಪ್ಲಸ್ ಮೈನಸ್ ಎರಡು ಟರ್ಮಿನಲ್ನು ತೆಗೆದು ಒಂದ್ಸಲಿ ಮತ್ತೆ ರಿಟರ್ನ್ ಹಾಕಿದೆ. ರಿಟರ್ನ್ ಹಾಕಿದ್ಮೇಲೆ ನನಗೆ ಒಂದು ಸೆಲ್ಫ್ನೇ ಗಾಡಿ ಸ್ಟಾರ್ಟ್ ಆಯಿತು. ನೀವೇ ನೋಡಿ. ಹಲೋ ಜಸ್ಟ್ ಆ್ಯಂಗಲ್ ಚೆಕ್ ಮಾಡ್ತಾ ಇದ್ದೀನಿ. ಬಿಕಾಸ್ ಲಾಸ್ಟ್ ಟೈಮ್ ನಾನು ರೆಕಾರ್ಡ್ ಮಾಡಿದಾಗ ಆ್ಯಂಗಲ್ ವರ್ಸ್ಟ್ ಆಗಿತ್ತು. ಇವಾಗ ಆಲ್ಮೋಸ್ಟ್ ಕರೆಕ್ಟಾಗಿದೆ ಅಂತ ಅಂದ್ಕೊಳ್ತೀನಿ. ನೋಡಿ, ಫೋನಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇದೆ, ಫುಲ್ ಫ್ರೇಮ್ ಕರೆಕ್ಟಾಗಿ ಬರ್ತಾ ಇದೆ, ಆಡಿಯೋನು ಚೆಕ್ ಆಗ್ತಾ ಇದೆ. ಓಕೆ, ಈಗ ರೆಕಾರ್ಡ್ ಆಗ್ತಾ ಇದೆ. ನಮಸ್ಕಾರ ಕರ್ನಾಟಕ. ಇದು ಆ್ಯಕ್ಚುಲ್ ಆಗಿ ಒಂದು ಚಿಕ್ಕದಂದ್ರೆ ಚಿಕ್ಕ ವ್ಲಾಗ್. ವಿಷಯ ಏನಂದ್ರೆ, ನಾನೀಗ ಹೊಸೂರ್ಗೆ ಹೋಗ್ತಾ ಇದ್ದೀನಿ. ಹೊಸೂರ್ಗೆ ಎಂತಕ್ಕೆ ಅಂದರೆ, ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೀವು ಒಂದು ವಿಡಿಯೋ ನೋಡಿರ್ತೀರಾ, ಬ್ರ್ಯಾಂಡ್ ನ್ಯೂ ಹೆಲ್ಮೆಟ್ದು MT ರಿವೆಂಜ್ 2 ಅಂತ ಮಾಡಲ್ಲು. ಈ ಹೆಲ್ಮೆಟ್ಗೆ ಪಿನ್ ಲಾಕ್, ಅದು ಆಂಟಿ ಫಾಗ್ ಶೀಟ್ ಬರುತ್ತಲ್ವ ಒಳಗೆ, ವಿಂಡ್ಶೀಲ್ಡ್ ಒಳಗೆ, ಅದು ಇದರಲ್ಲಿ ಬರೋದಿಲ್ಲ ಬೈ ಡಿಫಾಲ್ಟ್. ಸೊ ಅದನ್ನ ನಾವು ಸಪ್ರೇಟಾಗಿ ಬೈ ಮಾಡಬೇಕು. ಅದ್ರ ಪ್ರೈಸ್ 2000 ರೂಪೀಸ್ ಅಂತ. ಅದನ್ನ ಕೇಳ್ಬಿಟ್ಟೆ ನನಗೆ ಸ್ವಲ್ಪ ಹರ್ಟ್ ಆಯಿತು. ಆ್ಯಕ್ಚುಲಿ ಅದು ಬ್ಯಾಂಗ್ಳೂರಲ್ಲಿ ಎಲ್ಲ ಕಡೆ ವಿಚಾರಿಸಿದೆ, ನನಗೆ ಸ್ಟಾಕ್ ಎಲ್ಲೂ ಸಿಗಲಿಲ್ಲ. ಸೊ ಆರ್ಡ್ರ್ ಮಾಡಿದ್ದೆ ನಾನು ಹೊಸೂರಲ್ಲಿ. ನಮ್ಮ ಫ್ರೆಂಡು SS ಬೈಕ್ ಪಾರ್ಟ್ಸ್ ಅಂತ ನೋಡಿರ್ತೀರ ಅಲ್ವಾ ನಮ್ಮ ಚಾನಲಲ್ಲಿ, ರೀಲ್ಸಲ್ಲಿ ಚಾನಲಲ್ಲಿ, ಅವರು ತರಿಸಿದ್ದೀನಿ ಅಂತ ಮೆಸೇಜ್ ಮಾಡಿದರು. ಸೊ ಇವತ್ತೇ ನಾನು ಫಸ್ಟ್ ಟೈಮ್ ಹೆಲ್ಮೆಟ್ ಯೂಸ್ ಮಾಡ್ತಾ ಇರೋದು. ಸಿಕ್ಕಾಪಟ್ಟೆ ಕ್ರೇಜ್ ಆಗಿದೆ ಅನ್ಕೊಳ್ಳಿ. ಇದು ಇವತ್ತೇ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಹೆಲ್ಮೆಟ್ ಯೂಸ್ ಮಾಡ್ತಾ ಇರೋದು. ಒಳಗೆ ಅಂತೂ ವಿಂಡ್ ಬ್ಲಾಸ್ಟ್ ಝೀರೋ ವಿಂಡ್ ಬ್ಲಾಸ್ಟ್ ಇದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ. ಮೇ ಬಿ ಮನೆಗೆ ಹೋಗಿ ವಿಡಿಯೋ ನೋಡಿದಾದ್ಮೇಲೆ ಗೊತ್ತಾಗುತ್ತೆ ಪೊಸಿಷನ್ ಏನಾದರೂ ಚೇಂಜ್ ಮಾಡಬೇಕಾ ಕರೆಕ್ಟ್ ಆಗಿದೆಯಾ ಅಂತ. BMW 1300 ಒಂದು ಹೋಯ್ತು. ಈಗ ನೋಡಿದ್ರ ಆ್ಯಕ್ಚುಲಿ 1250 ಏನಿತ್ತು ಮೊದಲು, ಅದನ್ನ ನಾನು ನೋಡಿದ ತಕ್ಷಣ ಗೊತ್ತಾಗ್ಬಿಡೋದು ಇದು 1300. ಇದು ಚಿಕ್ಕದ್ ಮಾಡ್ಬಿಟ್ಟಿದ್ದಾನೆ. ನಾನು ಸಡನ್ ಆಗಿ 310 ಅನ್ಕೊಂಡೆ. ಆಮೇಲೆ ಹೆಡ್ಲೈಟ್ಸ್ ಡಿಸೈನ್ ನೋಡಿದ್ಮೇಲೆ ಫ್ಲಾಶ್ ಆಯ್ತು 1300 ಹೊಸ GS ಅಂತ. ಆಮೇಲೆ ಇನ್ನೊಂದು ಆ್ಯಕ್ಚುಲಿ ನಾನು ನಿಮ್ಗೆ ಹೆಲ್ಮೆಟ್ ವಿಡಿಯೋ ಹಾಕಿದ್ಮೇಲೆ ಇನ್ನೊಂದು ವಿಡಿಯೋ ಪ್ಲೇ ಮಾಡಿದ್ದೆ ನಿಮಗೆ. ಏನಂದ್ರೆ, ಗಾಡಿ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ನನಗದು 3rd ಟೈಮ್ ಆಗಿರೋದು. 3ನೇ ಸಲ. ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲೇ ಒಂದು ರೆಸಾರ್ಟ್ಗೆ ಹೋಗಿದ್ವಿ ನಾವು ಫ್ರೆಂಡ್ಸು, ಆವಾಗಿತ್ತು. ಸೆಕೆಂಡ್ ಟೈಮ್ ನಾವು ಕಳ್ಸಾ ಟ್ರಿಪ್ ಹೋಗಿದ್ರಲ್ವಾ, ಅಲ್ಲಿ ಲಾಸ್ಟ್ ಡೇ ಮನೆಗೆ ಬರಬೇಕಾದ್ರೆ ಆ ಥರ ಆಗಿತ್ತು. ಬೆಳಗ್ಗೆ ಸ್ಟಾರ್ಟ್ ಮಾಡಿದಾಗ. ಇನ್ನು ಇವತ್ತು ಆಗಿರೋದು ನನಗೆ 3 ಡೇಸ್ ಆಗಿತ್ತು ಗಾಡಿ ಸ್ಟಾರ್ಟ್ ಮಾಡ್ಕೊಳ್ತೀನಿ ನಾನು. ಅದು ಏನಕ್ಕೆ ಆ ಥರ ಆಗ್ತಿದೆ ಅಂತ ನನಗೆ ಐಡಿಯಾ ಇಲ್ಲ. ಬಟ್ ಪ್ರೊಸೀಜರ್ ತೋರಿಸೋದ್ನಲ್ವ, ನಿಮಗೂ ಆ ಥರ ಏನಾರ ಇಶ್ಯೂ ಇದ್ರೆ ಗಾಡಿ ಆನ್ ಮಾಡಿ, ಕೀ ಆನ್ ಮಾಡಿ ನೀವು ಸೆಲ್ಫ್ ಹೊಡೆದಾಗ ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂದರೆ ಸೀಟ್ ಕೆಳಗೆ ಒಂದು ಕ್ಲಿಕ್ ಸೌಂಡ್ ಬರುತ್ತೆ, ಟಕ್ ಅಂತ. ಆ ಸೌಂಡ್ ನೀವು ಸೆಲ್ಫ್ ಹೊಡೆದಾಗ ಡಿಸ್ಪ್ಲೇ ಏನಾದರೂ ಆಫ್ ಆದರೆ ಜಸ್ಟ್ 2 ಬ್ಯಾಟ್ರಿ ನಾಬ್ಸನ್ನು ತೆಗೆದು ಮತ್ತೆ ಹಾಕಿ ಗಾಡಿ ಸ್ಟಾರ್ಟ್ ಆಗುತ್ತೆ. ನಾನೇ ಸರ್ವಿಸ್ ಮಾಡಬೇಕು ಅಂತ ಫಿಕ್ಸ್ ಆಗೋವರೆಗೂ ನನಗೂ ಐಡಿಯಾ ಇರಲಿಲ್ಲ ಇಂಜಿನ್ ಆಯಿಲ್, ಕೂಲೆಂಟು ಅದೆಲ್ಲ ಎಷ್ಟು ಮೇಜರ್ ರೋಲ್ ಪ್ಲೇ ಆಗುತ್ತೆ ಗಾಡಿ ಸ್ಮೂತ್ ಆಗಿರೋದಕ್ಕೆ, ಲೈಫ್ ಬರೋದಕ್ಕೆ ಅಂತ. ನಾನು 3-4 ಡೇಸು ಕಂಪ್ಲೀಟ್ ಆಗಿ ಅದಕ್ಕಂತಾನೆ ಡೆಡಿಕೇಟ್ ಮಾಡಿದ್ದೆ. ಕಂಪ್ಲೀಟ್ ರಿಸರ್ಚ್ ಮಾಡಿದೆ. ಆಯಿಲ್ ಅಂದರೆ ಯಾವ್ಯಾವ ಥರ ಆಯಿಲ್ ಬರುತ್ತೆ, ಯಾವ್ಯಾವ ಆಯಿಲ್ ಯಾವ್ಯಾವ ಇಂಜಿನ್ಗೆ ಸೆಟ್ ಆಗುತ್ತೆ, ಡೀಸೆಲ್ ಗಾಡಿಗೆ ಬೇರೆ ಬರುತ್ತೆ, ಪೆಟ್ರೋಲ್ ಗಾಡಿಗೆ ಬೇರೆ ಬರುತ್ತೆ. 2 ವೀಲರಲ್ಲಿ ನಮಗೆ ಸೆಗ್ಮೆಂಟ್ಸ್ ಈಗ 100cc ಸೆಗ್ಮೆಂಟ್ಸು, 200cc ಸೆಗ್ಮೆಂಟ್ಸ್, ಆ ಥರ ಏನಿದೆ ಸೆಗ್ಮೆಂಟ್ಸು, ಅದರಲ್ಲೂ ಕಂಪ್ಲೀಟಾಗಿ ಒಂದಕ್ಕೆ ಡಿಫರ್ ಆಗುತ್ತೆ. ನನಗೆ ಪರ್ಟಿಕ್ಯುಲರ್ ಆಗಿ ಲಾಂಗ್ ಲೈಫ್ ಯಾವುದು ಬರುತ್ತೆ, ಪ್ಲಸ್ ನನ್ನ ಇಂಜಿನ್ ಲೈಫ್ ಯಾವ್ದ್ರಲ್ಲಿ ಚೆನ್ನಾಗಿರುತ್ತೆ, ಗಾಡಿ ಸ್ಮೂತ್ ಆಗಿ ಯಾವ್ದ್ರಲ್ಲಿ ಇರುತ್ತೆ
ಅಂತ ಕಂಪ್ಲೀಟ್ ಆಗಿ ರಿಸರ್ಚ್ ಮಾಡಿ ನಾನು ಲಾಸ್ಟ್ಗೆ ಮೋಟಿಲ್ ಅವ್ರದ್ದು 710040 10W50 ಯೂಸ್ ಮಾಡಿದ್ದು. ಎಕ್ಸಲೆಂಟ್ ಇಂಜಿನ್ ಆಯಿಲ್. ಆಕ್ಚುಲ್ ಆಗಿ ನನಗೆ ಅದು ಏನಂತಾರೆ ಆ ಚೇಂಜಸ್ ನನಗೆ ಗೊತ್ತಾಗ್ತಾ ಇದೆ ಇಂಜಿನ್ ಆಯಿಲ್ ಅಲ್ಲಿ. ಗಾಡಿ ಎಷ್ಟು ಸ್ಮೂತ್ ಇದೆ ಗೊತ್ತಾ, ಇಂಜಿನ್ ಅಂತೂ ಕ್ರೇಜಿ ಸ್ಮೂತ್ ಇದೆ ನೋಡಿ. ನನಗೇನು ಫೀಲ್ ಆಗ್ತಾ ಇಲ್ಲ, ಫುಲ್ ಬಟರ್ ಇದ್ದಂಗಿದೆ. ಗೇರ್ ಶಿಫ್ಟಿಂಗು ಅಷ್ಟೇ ಫುಲ್ ಸ್ಮೂತ್ ಆಗಿ ಹೋಗಿದೆ ಗೇರ್ ಶಿಫ್ಟ್ ಮಾಡೋದಕ್ಕೆ. ಗೇರ್ ಶಿಫ್ಟಿಂಗು ಅಷ್ಟೇ, ಗೇರ್ ಇಳಿಸೋದಕ್ಕೂ ಅಷ್ಟೇ ಕಂಪ್ಲೀಟ್ ಆಗಿ ಸ್ಮೂತ್ ಆಗಿದೆ. ಮೊದಲಂದ್ರೆ ಸ್ವಲ್ಪ ಸ್ಟ್ರಕ್ ಆಗೋದು ಫೀಲ್ ಆಗ್ತಾ ಇತ್ತು ಗೇರ್ ಶಿಫ್ಟ್ ಮಾಡೋದು, ಈಗ ಸಕ್ಕತ್ತಾಗಿದೆ. ನನಗಂತೂ ಲೈಕ್ ನಾಲೆಡ್ಜ್ ಬಂತು ಅನ್ಕೊಳ್ತೀನಿ. ಇನ್ ಕೇಸ್ ನೆಕ್ಸ್ಟ್ ಲದಾಖ್ಗೆ ಆ ಥರ ಲಾಂಗ್ ಎಲ್ಲಾದ್ರೂ ಹೋದಾಗ ಈ ತರ ಸರ್ವಿಸ್ ಮಾಡ್ಕೊಳ್ಬೇಕು, ಇಲ್ಲ ಸಣ್ಣ ಪುಟ್ಟ ಇಶ್ಯೂಸ್ ಏನಾನ ಇದ್ರೆ ನಾವೇ ಮಾಡ್ಕೊಬೋದಪ್ಪ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಮೈನ್ ಗಾಡಿ ಇಡೋದು ಒಂದೇ ಅಲ್ಲ, ನಾವು ಗಾಡಿ ಇಟ್ಟ ಮೇಲೆ ನೀವು ಜಸ್ಟ್ ಶೋಕಿಗೋಸ್ಕರ ಲೋಕಲ್ ಅಲ್ಲಿ ಓಡಾಡ್ತೀರಾ ಅಂದ್ರೆ ನಿಮ್ಗೆ ಇದೆಲ್ಲ ಏನು ಅವಶ್ಯಕತೆ ಇಲ್ಲ. ನಿಮ್ಗೆ ಫ್ಯಾಷನ್ ಇದ್ದು ನೀವೆಲ್ಲಾದ್ರೂ ದೂರ ಬರ ಓಡಾಡ್ತೀನಿ, ಟ್ರಿಪ್ ಮಾಡ್ತೀನಿ ಅಂತ ಇದ್ರೆ ಅಟ್ಲೀಸ್ಟ್ ಬೇಸಿಕ್ ನಾಲೆಡ್ಜ್ ಆದ್ರೂ ಕಲ್ತ್ಕೊಂಡಿರ್ಬೇಕು. ಯಾವ ಗಾಡಿಗೆ ಏನೇನ್ ಬೇಕು, ಏನಾದಾಗ ಏನ್ ಮಾಡಬೇಕು, ಯಾವ್ದ್ರಿಂದ ಏನಾದ್ರೂ ಒಂದು ಇಶ್ಯೂ ಬಂದ್ರೆ ಯಾವ್ದ್ರಿಂದ ಇಶ್ಯೂ ಬಂದಿರುತ್ತೆ ಅಂತ ಐಡೆಂಟಿಫೈ ಮಾಡೋದಕ್ಕೆ ಬೇಸಿಕ್ಸ್ ನಾಲೆಡ್ಜ್ನ ತಿಳ್ಕೊಳ್ಳಿ. ಅದು ಒಂದಲ್ಲ ಒಂದಿನ ನಿಮ್ಗಲ್ಲ ಅಂದ್ರೂ ನಿಮ್ ಪಕ್ಕದಲ್ಲಿರೋರು ಯಾರಿಗಾದ್ರೂ ಇಶ್ಯೂ ಆದ್ರೆ ಅದನ್ನ ನೀವು ಸಾಲ್ವ್ ಮಾಡ್ಬೋದು. ಯಪ್ಪ ಧೂಳ್ ನೋಡಿ ಇಲ್ಲಿ ಯಾವ ರೇಂಜ್ಗಿದೆ ಗುರು. ನನಗ್ ಧೂಳಾಗುತ್ತೆ ಅನ್ನೋದಕ್ಕಿಂತಲೂ ನನ್ನ ಮಗಂದು ನನ್ನ ಹೆಲ್ಮೆಟ್ಗೆ ಧೂಳಾಗುತ್ತೆ ಅಂತ ಬೇಜಾರಾಗ್ಬಿಟ್ಟೈತೆ ನನಗೆ. ಛೇ, ಫಸ್ಟ್ ಟೈಮ್ ಹಾಕೊಂಡಿರೋದು ನಾನು ಹೆಲ್ಮೆಟ್, ಅಷ್ಟು ದಿನಾನೇ ಫುಲ್ಲು ಧೂಳು. ಬಟ್ ಇನ್ನೊಂದು ಹೆಲ್ಮೆಟ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿದಂಗೆ ಈ ವೈಸರ್ ನಮ್ಗೆ ವಿಷನ್ ಅಷ್ಟೇ ಸಕ್ಕತ್ತಿದೆ. ರೂಮು ಲೈಕ್ ಈ ಕಾರ್ನರ್ ಇಂದ ಈ ಕಾರ್ನರ್ ವರೆಗೂ ನಾವು ಕಂಪ್ಲೀಟ್ ಆಗಿ ನೋಡ್ಬೋದು. 180 ಡಿಗ್ರಿ, ಆಲ್ಮೋಸ್ಟ್ 180 ಡಿಗ್ರಿ ನಮ್ಗೆ ಕಾಣುತ್ತೆ. ಮುಂದೆ ಈ ವಿಷನ್ ನೋಡುತ್ತೆ, ಹೈಟ್ ಏನ್ ಬರುತ್ತೆ ವರ್ಟಿಕಲ್, ಅದೂ ತುಂಬಾ ಜಾಸ್ತಿನೇ ಇದೆ ಅಂತ ಫೀಲ್ ಆಗ್ತಾ ಇದೆ ನನಗೆ. ಪ್ಲಸ್ ವೈಸರ್ ಅಷ್ಟೇ ಎಷ್ಟು ಕ್ಲಿಯರ್ ಆಗಿದೆ ಗೊತ್ತಾ. ನಂದು ಹಳೆ ಹೆಲ್ಮೆಟ್ಸ್ಗೂ ಇದು ಕಂಪೇರ್ ಮಾಡ್ಕೊಂಡ್ರೆ ಸಿಕ್ಕಾಪಟ್ಟೆ ಕ್ಲಿಯರ್ ಆಗಿದೆ ಗುರು. ನನಗೆ ಆಕ್ಚುಲಿ ಮುಂದೆ ಗ್ಲಾಸ್ ಇದೆ, ವೈಸರ್ ಇದೆ ಅನ್ನೋ ಫೀಲಿಂಗೇ ಇಲ್ಲ, ಅಷ್ಟು ಕ್ಲಿಯರ್ ಆಗಿದೆ. ಯಾವ್ದು ಗುರು ಟ್ರಾಫಿಕ್ ಇದು, ಅಯ್ಯೋ ಬಿಟ್ಬಿಡ್ರು ನನ್ನ. ಒಳ್ಳೆ ಟೈಮಿಗೆ ಬಂದಿದ್ದೇನೆ ಗುರು. ರೆಕಾರ್ಡ್ ಆಗ್ತಿದ್ಯಾ? ಇಲ್ಲಿ ಯಾವಾಗಲೂ 1 ಅವರ್ ಆದರೂ ಕಾಯ್ತಾ ಇದ್ದೆ ಲೈನಲ್ಲಿ. ಫಸ್ಟ್ ಟೈಮು ಬಂದಿದ ತಕ್ಷಣ ಗೇಟ್ ಲಿಫ್ಟ್ ಮಾಡಿದ್ರು. ನಿಮಗೆ ಇವತ್ತು ಪ್ರಾಪರಾಗಿ ಅಡ್ರೆಸ್ ತೋರಿಸ್ತೀನಿ ಬನ್ನಿ. ಇದು ನೆನ್ಪಿಟ್ಕೊಳ್ಳಿ ಫಸ್ಟು, ಈ ರೈಲ್ವೆ ಗೇಟ್ನ. ಹೆಲ್ಮೆಟ್ ಒಳಗಡೆ ಫುಲ್ಲು ಫಾಗ್ ಫಿಲ್ ಆಗ್ತಾ ಇದೆ ಮಾತಾಡ್ತಾ ಇದ್ರೆ. ನಾನು ಇದೇ ರೀಸನ್ಗೆ ಇವತ್ತುವರೆಗೂ ನಾನು ಓಪನ್ ಮಾಡಿಲ್ಲ ಹೆಲ್ಮೆಟ್ ತಗೊಂಡಾಗಿಂದ. ಹೆಲ್ಮೆಟ್ ತಗೊಂಡು ನಾನು 10 ಡೇಸ್ ಮೇಲೆ ಆಯಿತು, ಬಟ್ ಇವತ್ತೇ ಓಪನ್ ಮಾಡಿರೋದು. ಇದೇ ರೀಸನ್ಗೆ ಮಾತಾಡ್ತಾ ಇದ್ರೆ ನನಗೆ ಫುಲ್ಲು ಒಳಗೆ ಫಾಗ್ ತುಂಬ್ಕೊತಾ ಇದೆ, ಗ್ಲಾಸ್ ಮೇಲೆ ಇರಲ್ಲ. ಈ ಸರ್ಕಲಲ್ಲಿ ಹೊಸೂರು ಕಡೆಯಿಂದ ಬಂದರೆ ಲೆಫ್ಟ್ ತಗೊಬೇಕು, ಕರ್ನಾಟಕ ಕಡೆಯಿಂದ ಬಂದರೆ ರೈಟ್ ತಗೊಬೇಕು. ರೈಟಲ್ಲಿ ಶರೀಫ್ ಬಾಯಿ ಇದು ಕಾಣಿಸ್ತಾ ಇದೆಯಾ, ಶರೀಫ್ ಬಾಯಿ ಡೆಡ್ ಆಪೋಸಿಟ್ ರೋಡು. ಒಂದು ನೀರು ಹಾಕ್ತಾ ಇದ್ದಾರೆ ಗುರು, ನನ್ನ ಮೇಲೆ ಹಾಕ್ಬಿಟ್ಟು. ಡೆಡ್ ಆಪೋಸಿಟ್ ರೋಡಲ್ಲಿ ಬಂದರೆ ನೋಡಿ ಎಲ್ಲ ಕಾಣ್ತಾ ಇದೆ ದೊಡ್ಡದಾಗಿ, SS ಬೈಕ್ ಝೋನ್. ಹಾಯ್ ಬ್ರೋ. ಹಾಯ್. ಓಕೆ.
ಇರೋದು ರಿಯೂಸ್ ಮಾಡ್ಬೋದಾ? ಎಲ್ಲಾದ್ರಾಗ ಅದೇ ಬ್ರೋ. ಓಕೆ, ನಂದು ಆ್ಯಕ್ಚುಲಿ ಆಕ್ಸರ್ ಏಪೆಕ್ಸ್ ಇದೆ, ವೆನಮ್ ಎಡಿಷನ್. ಅದರದ್ದು ವೈಸರ್ ಫುಲ್ ಸ್ಕ್ರ್ಯಾಚ್ ಆಗಿ ಹೋಗಿದೆ. ಪಿನ್ ಲಾಕ್ ಚೆನ್ನಾಗಿದೆ. ಪಿನ್ ಲಾಕ್ ಚೆನ್ನಾಗಿದ್ರೆ ಯೂಸ್ ಮಾಡ್ಬೋದು. ಅದು ವೈಸರ್ ಎಷ್ಟಾಗುತ್ತೆ? ವೈಸರ್ 800 ಇದೆಯಾ? ಓಕೆ. ವೈಸರ್ ಫೈನಲಿ ಬಂದಿದ್ದ ಕೆಲಸ ಮುಗೀತು. ನೋಡಿದ್ರಲ್ವಾ ಎಷ್ಟು ಕ್ಲೀನಾಗಿ. ವಾವ್, ಸ್ಕೈ ನೋಡಿ, ಬಾ ಬಾ ಏನ್ ಚೇಂಜ್ ಆಗಿದೆ ಗುರು, ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಇದೆ ಸ್ಕೈ. ಇವಾಗ ನೋಡಿ, ನಾ ಒಳಗೆ ಗಾಳಿ ಊದಿದ್ರು, ಬಿಸಿ ಹಬೆ ಗಾಳಿ ಊದಿದ್ರು ಏನು ಆಗ್ತಾ ಇಲ್ಲ. ಲೈಕ್ ಇನ್ನೊಂದು ಹೇಳೋದು ಮರ್ತನಲ್ವಾ, ನನಗೆ ಕಂಪ್ಲೀಟಾಗಿ ಹೆಲ್ಮೆಟ್ ವಿತ್ ಪಿನ್ ಲಾಕ್ ಟೋಟಲ್ ಆಗಿ ನನಗೆ 11,000 ಆಯಿತು. 11,000 ಚೇಂಜ್. ಬಟ್ ನನಗೆ ಸ್ವಲ್ಪ ಡಿಸ್ಕೌಂಟ್ಸ್ ಇಲ್ಲಿ ಕೊಡ್ತಾರೆ. ನೈಟು ಏನು ಕಾಣಿಸುತ್ತೆ ಏನು ಕಾಣಿಸಲ್ಲ ನನಗೆ ಐಡಿಯಾನೇ ಇಲ್ಲ ಗುರು. ಕ್ಯಾಮ್ರಲ್ಲಿ ಇವತ್ತು ಚೆಕ್ ಮಾಡಬೇಕು ನಿಮ್ಗೆ ಏನು ಕಾಣ್ತಾ ಇದೆ ಅಂತ. ನೋಡೋಣ ನೈಟ್ ಕ್ಲಾರಿಟಿ ಹೆಂಗೆ ಬರುತ್ತೆ ಅಂತ. ಆ್ಯಕ್ಚುಲ್ ಆಗಿ ನಾನು ಈ ಕ್ಯಾಮ್ರಾ ಬಗ್ಗೆನೂ ಒಂದು ಪರ್ಸ್ನಲ್ ಆಗಿ ಫುಲ್ ಲೆಂತ್ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಅದರಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ. ನನಗೆ ಆ್ಯಕ್ಚುಲಿ ಹೆಲ್ಮೆಟ್ಟು ಹಳೆ ಹೆಲ್ಮೆಟ್ಗಿಂತಲೂ ಸಿಕ್ಕಾಪಟ್ಟೆ ಕಂಫರ್ಟ್ ಆಗಿದೆ ಗುರು. ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಕಂಫರ್ಟ್ ಇದೆ. ನನಗೆ ಹೆಲ್ಮೆಟ್ ಹಾಕೊಂಡಿದ್ದೀನಿ ಅನ್ನೋ ಫೀಲೇ ಇಲ್ಲ. ಬಟ್ ಎರಡರದ್ದು ವೆಯ್ಟ್ ಸೇಮ್ ಇದೆ, ಓಕೆನಾ? ಅದನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ಎರಡರದ್ದು ವೆಯ್ಟ್ ಬಂದು ಸೇಮ್ ಇದೆ. ಎರಡೂ 1500 ಗ್ರಾಮ್ಸ್ ಇದೆ. ಆದರೆ ಇದರಲ್ಲಿರೋ ಏರೋಡೈನಮಿಕ್ಸು ಪ್ಲಸ್ ಒಳಗೆ ಇರೋ ಕುಷನಿಂಗು ಆ ಕಂಫರ್ಟ್ ಕೊಡ್ತಾ ಇದೆ. ಇನ್ನು ದಟ್ಸ್ ಇಟ್ ಫಾರ್ ಟುಡೇ ಗಾಯ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೆಲ್ಮೆಟ್ ಇಲ್ದಿರೋ ರೈಡ್ ಮಾಡಬೇಡಿ. ವೇರ್ ಹೆಲ್ಮೆಟ್ಸ್, ಬಿ ಸೇಫ್, ರೈಡ್ ಸೇಫ್. ಟಾಟಾ, ಬಾಯ್ ಬಾಯ್.